ನರ ಅಂದರೆ ಅರ್ಜುನ, ನಾರಾಯಣ ಅಂದರೆ ಕೃಷ್ಣ. ಈ ಎರಡು ಪರ್ವತದ ಮಧ್ಯೆ ಹರಿತಾ ಇರೋ 400 ಮೀಟರ್ಸ್ ನದಿ ಅಂದರೆ ಸರಸ್ವತಿ ನದಿ. के बाद जब 5 भाई पांडव स्वर्ग के लिए जा रहे थे मोक्ष प्राप्त करने के लिए, तो बीच में थी सरस्वती नदी. तो जब द्रौपदी ना सरस्वती रिवर को क्रॉस नहीं कर पाई, उसका जो बहाव था उसको देख के डर गई थी. ಸೊ ದ್ರೌಪದಿಗೋಸ್ಕರ ಭೀಮ ಇಷ್ಟು ದೊಡ್ಡ ಬಂಡೆ ಇಟ್ಟಿದ್ದು ಅಂತ ನಂಬಿಕೆ ಇದೆ. ಅದನ್ನ ನಾವು ದಾಟ್ಕೊಂಡು ಮುಂದಕ್ಕೆ ಹೋದ್ರೆ ಇನ್ನೇನು ಸ್ವರ್ಗದ ಬಾಗ್ಲು. ಸ್ವರ್ಗಕ್ಕೆ ದಾರಿ ಅಂತ ಪಾಂಡವರು ಇದೇ ರಸ್ತೆನಲ್ಲಿ 30 ಕಿಲೋಮೀಟರ್ ತನಕ ಹೋಗಿದ್ದಾರೆ. ಬದ್ರಿನಾಥಲ್ಲಿ ಬದ್ರಿ ವಿಶಾಲ್ದು ದರ್ಶನ ಮುಗಿಸ್ಕೊಂಡು ನಾವು ಬಂದಿದ್ವಿ ದ ಲಾಸ್ಟ್ ವಿಲೇಜ್. ಅಲ್ಲ, ಮೋದಿಜಿ ಅದನ್ನು ರೀನೇಮ್ ಮಾಡಿದ್ದಾರೆ ದ ಫಸ್ಟ್ ವಿಲೇಜ್ ಅಂತ. ಮಾನಾ ವಿಲೇಜಿಗೆ ಬಂದಿದ್ವಿ. जो सतोपंथ है वो यहाँ से आपका 25 किलोमीटर दूर है, और वहाँ पे एक ट्रायंगल के आकार का लेक है. तो उस लेक में ना ब्रह्मा विष्णु महेश एकादशी के दिन स्नान करने आते हैं. और वो लेक इतना साफ और स्वच्छ है, जैसा कोई टूरिस्ट वगैरह जाते हैं ना वहाँ पे, अगर उस लेक में कुछ भी फेंक देंगे कूड़ा वगैरह, उसको गंदा करेंगे, तो उस लेक में कूड़ा ज़्यादा देर टिकता नहीं है. पक्षी वगैरह आके उसको साफ कर देते हैं, या तो खुद साफ हो जाता है. इतना साफ और स्वच्छ जल है. ಇದು ನಿಜಾನೋ ಮೂಢನಂಬಿಕೆನೋ, ಕೆರೆ ಸ್ವಚ್ಛವಾಗಂತೂ ಇರುತ್ತಾ? ಇಲ್ಲೇನೋ ನೇಚರೇ ಕ್ಲೀನ್ ಮಾಡುತ್ತೆ ಅಂದರೆ ಬಾಕಿ ಕಡೆ ಎಲ್ಲ ನಮ್ಮದೇ ಜವಾಬ್ದಾರಿ ಅಲ್ವಾ? Nunni, you gave your packet to Nana. Someone has dropped it right there. No, we didn't drink Maaza. Whatever, fruity. Somebody. ಇಲ್ಲಿ ಕಾಫಿ ಕುಡಿದು ಜನ ಇಲ್ಲೇ ಹಾಕ್ಬಿಡ್ತಾರೆ. ಬದ್ರಿನಾಥಲ್ಲಿ ಒಂದು 2 hours ಲೈನ್ ಅಕ್ಕಪಕ್ಕ ಪೂರ್ತಿ ಅಂಗಡಿಗಳು. ಗಲೀಜಾಗಿ ಇಟ್ಕೊಳ್ಳೋಕ್ಕೆ ಒಂದು ಗ್ರೇಟ್ ಆಪರ್ಚುನಿಟಿ ಜನಕ್ಕೆ. ಒಂದು ಡಸ್ಟ್ಬಿನ್ ಕಾಣಿಸೋ ತನಕ ಕೈಯಲ್ಲಿ ಇಟ್ಕೊಳ್ಳೋಕ್ಕೇನೋ ತುಂಬಾನೇ ಪ್ರಾಬ್ಲಮ್. ಈ ಟ್ರಿಪ್ ಮಿನಿಮಮ್ ವೇಸ್ಟಲ್ಲಿ ಮುಗೀತು.